ಇವಾಗ ಇನ್ನೊಬ್ಬ ಅಭ್ಯರ್ಥಿಯ ಪ್ರಣಾಳಿಕೆ ಹೇಗಿದೆ ಅಂದರೆ, ಈ ಅಭ್ಯರ್ಥಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನಾನು ಇಲ್ಲಿ ಕೆಲಸಗಾರ ಅಂದರೆ ನಿಮ್ಮ ಕಂಪನಿಯ ರೆಪ್ರೆಸೆಂಟೇಟಿವ್ ಆಗಿ ಮಾತ್ರ ನಾನು ಕೆಲಸ ಮಾಡ್ತೀನಿ. ನೀವು ಸ್ಯಾಲ್ರಿ ಕೊಡ್ತೀರಾ, ನಾನು ಕೆಲಸ ಮಾಡ್ತೀನಿ. ಇಲ್ಲಿ ನಾನು ಮಾಲೀಕನಾಗಲಿಕ್ಕೆ ಬಂದಿಲ್ಲ. ಹಾಗೆ ನಿಮ್ಮ ಹಿಂದೆ ಈ ಕಂಪ್ನಿಗೆ ಇದ್ದಂಥ ಕೆಲಸಗಾರ ಹಾಗೆ ಮಾಡಿದ ಹೀಗೆ ಮಾಡಿದ, ಇವಾಗ ಅಷ್ಟೆಲ್ಲ ಸಾಲ ಮಾಡಿಟ್ಟು ಹೋಗಿದ್ದಾರೆ, ಇದರಲ್ಲಿ ನಾನು ಏನು ಮಾಡೋಕ್ಕೆ ಸಾಧ್ಯ ಅಂತ ಸಬೂಬ್ ಹೇಳಿದೆ. ಇರೋದ್ರಲ್ಲಿ ಹೇಗೆ ಉನ್ನತವಾಗಿ ಮಾಡಬೇಕಂತ ಯೋಚನೆ ಮಾಡಿ ಆ ಪ್ಲ್ಯಾನನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಅದಕ್ಕೆ ನೀವು ಓಕೆ ಅಂದರೆ ಅದನ್ನು ನಾನು ಜಾರಿಗೆ ತರ್ತೀನಿ. ಅಂದರೆ ಇಲ್ಲಿ ಮಾಲೀಕರು ನೀವು ನಿಮ್ಮ ಪರ್ಮಿಷನ್ ತಗೊಂಡು ನಾನು ಮುಂದುವರಿತೀನಿ. ಮತ್ತು ನಾನು ನಿಮಗೆ ₹1 ಕೂಡ ಲಂಚ ಕೊಡಲ್ಲ ಮೇಡಮ್. ನಾನು ಲಂಚ ಕೊಡದೆ ಕೆಲಸಕ್ಕೆ ಬರ್ತೀನಿ, ನೀವು ಕೊಡೋ ಸಂಬಳಕ್ಕೆ ಕೆಲಸ ಮಾಡ್ತೀನಿ. ಇನ್ ಕೇಸ್ ನನ್ನ ಕೆಲಸ ಸರಿ ಇಲ್ಲ ಅನಿಸಿದ್ರೆ ನೀವು ನನ್ನ ಕೆಲಸದಿಂದ ಕಿತ್ತು ಬಿಸಾಕ್ಬೋದು. ನಿಮ್ಮ ಕಂಪನಿಯ ಆದಾಯದ ಪ್ರತಿ ₹1 ಲೆಕ್ಕವನ್ನು ನಾನು ಕೊಡ್ತೀನಿ. ₹1 ಖರ್ಚಿಗೂ ಯಾಕೆ, ಎದಕ್ಕೆ ಖರ್ಚಾಯಿತು, ಹೇಗೋಯ್ತು, ಇದಕ್ಕೆ ಎಷ್ಟು ಖರ್ಚಾಯಿತು, ಇದಕ್ಕೆ ಎಷ್ಟು ಎಸ್ಟಿಮೇಟ್ ಆಗಿದೆ, ಇದಕ್ಕೆ ನಾವೆಷ್ಟು ಖರ್ಚು ಮಾಡ್ತಿದ್ದೀವಿ ಅನ್ನೋ ಸಂಪೂರ್ಣವಾದ ಲೆಕ್ಕವನ್ನು ನಾನು ನಿಮಗೆ ಕೊಡ್ತೀನಿ. ನನ್ನ ಕೆಲಸದಲ್ಲಿ ದೋಷವಿದ್ದರೆ ನನಗೆ 3 ತಿಂಗಳು ಟೈಮ್ ಕೊಡಿ. ಅಷ್ಟರಲ್ಲೂ ನಾನು ಸುಧಾರಿಸ್ಕೊಳ್ದೆ ಹೋದರೆ ನೀವು ಮುಲಾಜೆ ಇಲ್ಲದೆ ನನ್ನ ಕಿತ್ತೆ ಬಿಸಾಕ್ಬೋದು. ನನಗೇನೂ ಬೇಜಾರಿಲ್ಲ. ನೀವು ಇನ್ನೊಬ್ಬ ಒಳ್ಳೆ ಆಡಳಿತಗಾರನ ತಗೊಂಬನ್ನಿ, ಒಟ್ಟು ನಮ್ಮ ದೇಶಕ್ಕೆ ಒಳ್ಳೇದು ಮಾಡಿ ಅನ್ನೋದು ಈ ಅಭ್ಯರ್ಥಿಯ ಒಂದು ಪ್ರಣಾಳಿಕೆಯಲ್ಲಿದೆ. ಸೊ ಇವಾಗ ನೀವು ಹೇಳಿ, ಮೊದಲು ಹೇಳಿದ್ರಲ್ಲ ನಿಮಗೆ ನಾವೇ ಎಷ್ಟು ಕೋಟಿ ಬೇಕಾದ್ರೂ ಖರ್ಚು ಮಾಡೋಕೆ ರೆಡಿ ಇದ್ದೀವಿ, ನಾವೇ ನಿಮ್ಗೆ 2,000 ಕೊಡ್ತೀವಿ, ನಾವೇ ನಿಮ್ಮ ಕಂಪ್ನಿನೆಲ್ಲ ನೋಡ್ಕೋತೀವಿ, ನೀವೇನೂ ತಲೆ ಕೆಡಿಸ್ಕೋಬೇಡಿ, ನಮಗೆ ಕೆಲಸ ಕೊಟ್ಬಿಡಿ, ನಾವು ಕಂಪ್ನಿ ನೋಡ್ಕೋತೀವಿ, ನೀವು ಆರಾಮಾಗಿ ನಿಮ್ಮ ಕೆಲಸದಲ್ಲಿ ಇದ್ಬಿಡಿ ಅನ್ನೋರು ಬೇಕಾ? ಅಥವಾ ನೀವು ಕೆಲಸ ಕೊಡಿ, ನಾನು ಕೆಲಸ ಮಾಡ್ತೀನಿ, ನೀವು ಮಾಲೀಕರಾಗಿ ನಿಮ್ಮ ಪ್ರತಿಯೊಂದಕ್ಕೂ ನಿಮ್ಮ ಪರ್ಮಿಷನ್ ತಗೊಂಡು ನಾನು ಮುಂದುವರಿತೀನಿ, ಇಂಥ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಕೋಬೇಕಾ? ಇದರಲ್ಲಿ ಯಾರು ಈ ರೆಪ್ರೆಸೆಂಟೇಟಿವ್ ಪ್ರತಿನಿಧಿ ಅನ್ನುವಂತಹ ಜಾಬಿಗೆ ಫಿಟ್ ಅಂಡ್ ಅನ್ಫಿಟ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ